8 ಏಪ್ರಿಲ್ 2024 ದಿನ ಭಯಂಕರವಾದ ಸೂರ್ಯಗ್ರಹಣ. 6 ರಾಶಿಯ ಜನರು ಕೋಟ್ಯಾಧೀಶರಾಗುವರು. ಸ್ನೇಹಿತರೆ, 8 ಏಪ್ರಿಲ್ 2024 ಸೋಮವಾರದ ದಿನ ವರ್ಷದ ಮೊದಲ ಭಯಂಕರ ಸೂರ್ಯಗ್ರಹಣ ಹಿಡಿಯುತ್ತಿದೆ. ಇಲ್ಲಿ ಈ 6 ರಾಶಿಯ ಜನರ ಅದೃಷ್ಟವೇ ಬದಲಾಗುತ್ತದೆ. ಸೂರ್ಯನ ಪ್ರಕಾಶದ ರೀತಿಯೇ ಈ 6 ರಾಶಿಯ ಜನರ ಅದೃಷ್ಟ ಹೊಳೆಯಲಿದೆ. ಸ್ನೇಹಿತರೆ, ಸಿಹಿಯನ್ನು ಹಂಚಲು ಸಿದ್ಧರಾಗಿರಿ. ಯಾಕಂದರೆ ಇತಿಹಾಸದಲ್ಲಿ ಹಲವಾರು ವರ್ಷಗಳ ನಂತರ ಒಂದು ಯಾವ ರೀತಿಯಾದ ಸಹಯೋಗ ಬಂದಿದೆ ಅಂದರೆ, ಇದಾದ ನಂತರ ಅಂದರೆ 8 ಏಪ್ರಿಲ್ ದಿನ ಇಲ್ಲಿ ಯಾವ ಸೂರ್ಯಗ್ರಹಣ ಹಿಡಿಯುತ್ತಿದೆಯೋ, ಗ್ರಹಣ ಮುಗಿದ ತಕ್ಷಣವೇ ಇಲ್ಲಿ ಈ 6 ರಾಶಿಯ ಜನರ ಅದೃಷ್ಟ ಬದಲಾಗುತ್ತಿದೆ. ಇವರಿಗೆ ತಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಧನ ಸಂಪತ್ತು ಸಿಗಲಿದೆ. ಇನ್ನೊಂದೆಡೆ ಶಾಸ್ತ್ರದ ಅನುಸಾರವಾಗಿ ಈ 6 ರಾಶಿಯ ಜನರ ಭಾಗ್ಯವೇ ಪೂರ್ತಿಯಾಗಿ ಬದಲಾಗಲಿದೆ. ಈ 6 ರಾಶಿಯ ಜನರ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಬರುತ್ತದೆ. ಇವರು ತಮ್ಮ ಜೀವನದಲ್ಲಿ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಅವುಗಳಲ್ಲಿ ಒಳ್ಳೆಯ ಲಾಭವನ್ನು ಕಾಣುತ್ತಾರೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಈ 6 ರಾಶಿಯ ಜನ ಕೋಟ್ಯಾಧೀಶರಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸೂರ್ಯಗ್ರಹಣದ ಸಮಯದ ಬಗ್ಗೆ ತಿಳಿಸ್ತೀವಿ. ಸೂರ್ಯಗ್ರಹಣದ ಸಮಯದಲ್ಲಿ ಈ 6 ರಾಶಿಯ ಜನರೆಲ್ಲ ಯಾವ ರೀತಿಯಾದ ಚಿಕ್ಕ ಚಿಕ್ಕ ಉಪಾಯಗಳನ್ನು ಮಾಡಬಹುದಂತ ತಿಳಿಸ್ತೀವಿ. ಇದರಿಂದ ಈ ರಾಶಿಯ ಜನರಿಗೆಲ್ಲ ತಮ್ಮ ಜೀವನದಲ್ಲಿರುವಂಥ ಕಷ್ಟಗಳಿಂದ ಮುಕ್ತಿಯನ್ನು ಸಹ ಪಡೆಯಬಹುದು. ಜೊತೆಗೆ ಈ ವಿಡಿಯೋದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದಂತನೂ ತಿಳಿಸ್ಕೊಡ್ತೀವಿ. ಯಾಕಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀವೇನಾದರೂ ಈ ತಪ್ಪುಗಳನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬರುವಂಥ ದುಃಖ ತೊಂದರೆಗಳಿಗೆ ಕಾರಣ ನೀವೇ ಆಗ್ತೀರಾ. ಸೂರ್ಯಗ್ರಹಣದ ಸಮಯದಲ್ಲಿ ನೀವು ಜ್ಯೋತಿಷ್ಯದ ಅನುಸಾರವಾಗಿ ಏನೇ ಉಪಾಯಗಳನ್ನು ಮಾಡಿದ್ರು ಖಂಡಿತವಾಗಿ ಅವು ನಿಮಗೆ ಲಾಭವನ್ನು ಕೊಡುತ್ತವೆ. ಜೀವನದ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಕೂಡ ಸಿಗುತ್ತದೆ. ಈ ಎಲ್ಲ ಮಾಹಿತಿಯನ್ನು ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಸೂರ್ಯದೇವ ಅಂತ ಬರೆಯಿರಿ. ಹಾಗೆ ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಹಾಕಿರಿ. ಮುಂಬರುವಂಥ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಉಪಾಯ ಇದ್ದರೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ವರ್ಷದ ಮೊದಲ ಸೂರ್ಯಗ್ರಹಣ ಇನ್ನು ಸಾಮಾನ್ಯವಾದ ಸೂರ್ಯಗ್ರಹಣ ಆಗೋದಿಲ್ಲ. ಇದು ಮಹಾ ಸೂರ್ಯಗ್ರಹಣ ಆಗಲಿದೆ. ಇದು 8 ಏಪ್ರಿಲ್ ಚೈತ್ರ ಅಮಾವಾಸ್ಯೆಯ ದಿನ ಹಿಡಿಯಲಿದೆ. ಇದು ಒಂದು ರೀತಿಯಾದ ಪೂರ್ಣವಾದ ಸೂರ್ಯಗ್ರಹಣ ಆಗಿದೆ. ಈ ಗ್ರಹಣ ಹಿಡಿದಾಗ ಸ್ವಲ್ಪ ಸಮಯದ ತನಕ ಭೂಮಿಯ ಮೇಲೆ ಕತ್ತಲು ಆವರಿಸಿಕೊಳ್ಳುತ್ತದೆ. ಧಾರ್ಮಿಕ ಮಾಹಿತಿಯ ಅನುಸಾರವಾಗಿ ಈ ಸಮಯದಲ್ಲಿ ಅದೆಷ್ಟೆಲ್ಲ ದೈವಿಕ ಶಕ್ತಿಗಳಿರುತ್ತವೆಯೋ ಅವುಗಳ ಪ್ರಭಾವ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ವರ್ಷದ ಮೊದಲ ಸೂರ್ಯಗ್ರಹಣದ ಸಮಯವು 8 ಏಪ್ರಿಲ್ ರಾತ್ರಿ 9:12 ಶುರುವಾಗುತ್ತದೆ. ಇದರ ಸಮಾಪ್ತಿಯು ಮಧ್ಯರಾತ್ರಿ 2:24 ಮುಗಿಯುತ್ತದೆ. ಈ ಗ್ರಹಣದ ಕಾಲಾವಧಿ 5 ಗಂಟೆಗಳ ಕಾಲ ಇರುತ್ತದೆ. ಈ ಗ್ರಹಣ ಭಾರತದಲ್ಲಂತೂ ಕಾಣುವುದಿಲ್ಲ, ಆದರೆ ಸೂರ್ಯಗ್ರಹಣವು ಒಂದು ಖೌಗೋಳಿಕ ಘಟನೆಯಾಗಿರುತ್ತದೆ. ಇದರ ಪ್ರಭಾವ ಭೂಮಿಯ ಮೇಲೆ ಇರುವಂಥ ಎಲ್ಲ ಜೀವರಾಶಿಗಳ ಮೇಲೆ ಇರುತ್ತದೆ. ಈ ಸಮಯದಲ್ಲಿ ಯಾವುದೇ ಉಪಾಯ ಮಾಡಿದ್ರೂ ವ್ಯರ್ಥವಾಗಿ ಹೋಗೋದಿಲ್ಲ. ಯಾವಾಗ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆಗ ಸೂರ್ಯದೇವರು ತಮ್ಮ ರಾಶಿ ಪರಿವರ್ತನೆಯನ್ನು ಮಾಡುತ್ತಾರೆ. ಇದರ ಪ್ರಭಾವ ಅಂತೂ ಎಲ್ಲ 12 ರಾಶಿಯ ಜನರ ಮೇಲೆ ಇರುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಸೂರ್ಯ ರಾಶಿಯ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ. ಯಾವ ವ್ಯಕ್ತಿಯ ರಾಶಿಯಲ್ಲಿ ಸೂರ್ಯ ರಾಶಿ ಚೆನ್ನಾಗಿರುತ್ತದೆಯೋ ಆ ವ್ಯಕ್ತಿಯ ಅದೃಷ್ಟ ಅವರಿಗೆ ಯಾವತ್ತಿಗೂ ಸಾಥ್ ಕೊಡ್ತಾ ಇರುತ್ತೆ. ಈ ಬಾರಿ ಹೇಗೆ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಇದರಿಂದ ತಕ್ಷಣವೇ 6 ರಾಶಿಯ ಜನರ ಅದೃಷ್ಟ ಬದಲಾಗುತ್ತದೆ. ಎಲ್ಲಕ್ಕಿಂತ ಮೊದಲು ಸೂರ್ಯಗ್ರಹಣದ ಸಮಯದಲ್ಲಿ ಮಾಡುವಂಥ ಉಪಾಯಗಳನ್ನು ತಿಳಿಯೋಣ. ನಂತರ ಆ 6 ಅದೃಷ್ಟಶಾಲಿ ರಾಶಿಯ ಜನರ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಸೂರ್ಯಗ್ರಹಣ ಎಷ್ಟು ಸಮಯದವರೆಗೆ ಹಿಡಿದಿರುತ್ತದೆಯೋ ಆ ಸಮಯದಲ್ಲಿ ಮನೆಯಲ್ಲಿ ನೀವು ಅಡುಗೆಯನ್ನು ಮಾಡಬಾರದು, ಊಟವನ್ನು ಸಹ ಮಾಡಬಾರದು. ಸ್ನೇಹಿತರೆ, ಮನೆಯಲ್ಲಿ ಅದೆಷ್ಟೆಲ್ಲ ಮಹಿಳೆಯರಿದ್ದಾರೋ ಅವರು ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಅದೆಷ್ಟು ಸಮಯದವರೆಗೆ ಸೂರ್ಯಗ್ರಹಣ ಇರುತ್ತದೆಯೋ ಆ ಸಮಯದಲ್ಲಿ ತಲೆ ಕೂದಲುಗಳನ್ನು ಬಾಚುವುದು, ಕತ್ತರಿಸುವುದನ್ನು ಮಾಡಬಾರದು. ವೇದ ಪುರಾಣಗಳಲ್ಲಿ ಇದನ್ನು ಅತ್ಯಂತ ಅಶುಭ ಅಂತ ತಿಳಿಯಲಾಗಿದೆ. ಗ್ರಹಣ ಕಾಲದಲ್ಲಿ ನೀವು ಚಾಕು, ಸೂಜಿ, ಚೂರಿ ಅಂತ ಹರಿತಾದ ಚೂಪಾದ ವಸ್ತುಗಳ ಬಳಕೆಯನ್ನು ಮಾಡಲೇಬಾರದು. ಒಂದು ವೇಳೆ ನಿಮಗೆ ಮದುವೆ ಆಗಿದ್ದರೆ ಯಾವುದೇ ಕಾರಣಕ್ಕೂ ಗ್ರಹಣ ಕಾಲದಲ್ಲಿ ಗಂಡ ಹೆಂಡತಿಯರು ಶಾರೀರಿಕ ಸಂಬಂಧವನ್ನು ಮಾಡಬಾರದು. ಇಲ್ಲವಾದರೆ ನೀವು ಹಲವಾರು ರೀತಿಯ ದೋಷಗಳನ್ನು ಎದುರಿಸಬಹುದು. ಎಲ್ಲಕ್ಕಿಂತ ಮೊದಲು ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡೆಯುವಂಥ ಉಪಾಯವನ್ನು ತಿಳಿಯೋಣ. ಸ್ನೇಹಿತರೆ, ಹೇಗೆ ಸೂರ್ಯಗ್ರಹಣ ಶುರುವಾಗುತ್ತದೆಯೋ ಇಲ್ಲಿ ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿರಿ. ಅದರಲ್ಲಿ ಒಂದು ಮುಷ್ಟಿಗೆಷ್ಟು ಲವಂಗಗಳನ್ನು ಹಾಕಿರಿ. ಆನಂತರ ಇದನ್ನು ಗಂಟು ಕಟ್ಟಬೇಕು. ನಂತರ ಅದನ್ನು ದೇವರ ಕೊನೆಯಲ್ಲಿ ಇಟ್ಟು ಬಿಡಬೇಕು. ಮಾರನೇ ದಿನ ಅಂದರೆ 9 ಏಪ್ರಿಲ್ ಮುಂಜಾನೆ ಇದೇ ಗಂಟನ್ನು
ಯಾವುದಾದ್ರೂ ದೇವಸ್ಥಾನದ ಹತ್ತಿರ ಇರುವಂಥ ಭಿಕ್ಷುಕರಿಗೆ ದಾನವಾಗಿ ಕೊಟ್ಟುಬಿಡಿ. ಕೇವಲ ಎಷ್ಟು ಮಾಡಿದ್ರೂ ಕೂಡ ನಿಮ್ಮ ಜೀವನದಲ್ಲಿರುವಂಥ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ. ಇದು ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ, ಗ್ರಹಣ ಕಾಲದಲ್ಲಿ ಈ ಉಪಾಯ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವ್ಯರ್ಥವಾಗಿ ಹೋಗೋದಿಲ್ಲ. ಜ್ಯೋತಿಷಾಸ್ತ್ರದಲ್ಲಂತೂ ಕ್ಲಿಯರ್ ಆಗಿ ಬರೆದಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮನೆಯ ಮೇಲೆ ಯಾವುದೇ ಕಾರಣಕ್ಕೂ ಮಾಟಮಂತ್ರದ ಪ್ರಭಾವ ಆಗಬಾರದಂತ ನೀವು ಇಷ್ಟಪಡ್ತಾ ಇದ್ದರೆ, ಇಲ್ಲಿ ಕೇವಲ ಸೂರ್ಯಗ್ರಹಣದ ದಿನ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬನ್ನಿರಿ. ಹೇಗೆ ರಾತ್ರಿ ಸೂರ್ಯಗ್ರಹಣ ಶುರುವಾಗುತ್ತದೆಯೋ ಆ ತೆಂಗಿನಕಾಯಿಯನ್ನು ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಜನರು ತಮ್ಮ ಹಣೆಗೆ ಸ್ಪರ್ಶ ಮಾಡಬೇಕು. ನಂತರ ದೇವರ ಕೋಣೆಯಲ್ಲಿ ಅದನ್ನು ಇಟ್ಟು ಬಿಡಬೇಕು. ಮಾರನೇ ದಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ಪೂಜಾರಿಗೆ ಇದನ್ನು ದಾನವಾಗಿ ಕೊಡಬೇಕು. ಕೇವಲ ಎಷ್ಟು ಮಾಡಿದ್ರು ಇಡೀ ವರ್ಷ ನಿಮ್ಮ ಮನೆಯ ಮೇಲೆ ಯಾರೇ ಮಾಟಮಂತ್ರ ಮಾಡಲು ಪ್ರಯತ್ನ ಮಾಡಿದ್ರು ಅವು ನಿಮಗೆ ಅಂಟಿಕೊಳ್ಳೋದಿಲ್ಲ. ಸ್ನೇಹಿತರೆ, ನಮ್ಮ ತಂತ್ರಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ, ಸೂರ್ಯಗ್ರಹಣದ ಮಾರನೇ ದಿನ ಸದಾಪುಷ್ಪದ ಗಿಡವನ್ನು ಮನೆಗೆ ತಂದು ನೆಟ್ಟರೆ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರ ವಾಸ ಆಗುತ್ತದೆ. ಇದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ಹಣಕಾಸಿನ ಸಮಸ್ಯೆಗಳಿದ್ದರೂ ಎಲ್ಲವೂ ದೂರ ಆಗುತ್ತವೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಸಾಧ್ಯವಾದರೆ ಇದನ್ನು ಪೂರ್ವ ದಿಕ್ಕಿನಲ್ಲಿ ಹಚ್ಚಬೇಕು. ಪ್ರತಿದಿನ ಈ ಸಸ್ಯಕ್ಕೆ ನೀರನ್ನು ಹಾಕ್ತಾ ಹೋಗಬೇಕು. ಹೇಗೆ ಈ ಸಸ್ಯ ಬೆಳೆಯುತ್ತಾ ಹೋಗುತ್ತದೆಯೋ ಲಕ್ಷ್ಮೀದೇವಿಯ ಆಗಮನ ಹೆಚ್ಚಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ಆ 6 ಅದೃಷ್ಟಶಾಲಿ ಜನರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ. ಈ ಸೂರ್ಯಗ್ರಹಣದ ನಂತರ ಇಲ್ಲಿ ನಿಮ್ಮ ಅದೃಷ್ಟ ಶಕ್ತಿಶಾಲಿಯಾಗಲಿದೆ ಅಂತಲೇ ಹೇಳ್ಬೋದು. ಒಂದು ವೇಳೆ ನೀವು ಯಾವುದಾದ್ರೂ ನೌಕರಿಯನ್ನು ಹುಡುಕ್ತಾ ಇದ್ದರೆ ಅದರಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ಇಲ್ಲಿ ಸ್ವಲ್ಪ ಆದರೂ ನೀವು ಶ್ರಮ ಪಡುವ ಅವಶ್ಯಕತೆ ಇರುತ್ತೆ. ಸೂರ್ಯದೇವರ ಆಶೀರ್ವಾದದಿಂದ ಜೀವನದಲ್ಲಿ ಒಂದು ಯಾವ ರೀತಿಯಾದ ಬದಲಾವಣೆಯನ್ನು ಕಾಣ್ತೀರಾ ಅಂದರೆ, ಮುಂಬರುವಂಥ ಸಮಯ ಉತ್ತಮವಾಗಿರುತ್ತದೆ. ಮುಂದಿನ ಅದೃಷ್ಟಶಾಲಿ ರಾಶಿಯು ತುಲಾ ರಾಶಿ. ಒಂದು ವೇಳೆ ತುಂಬ ದಿನಗಳಿಂದ ಅನಾರೋಗ್ಯ ಸಮಸ್ಯೆಗಳೇನಾದರೂ ನಿಮ್ಮನ್ನು ಕಾಡ್ತಾ ಇದ್ದರೆ, ಗ್ರಹಣ ಮುಗಿದ ನಂತರ ನಿಮ್ಮ ಸಮಸ್ಯೆ ನಿಧಾನವಾಗಿ ದೂರ ಆಗಲು ಶುರುವಾಗುತ್ತವೆ. ಒಂದು ವೇಳೆ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ನಿಂತು ಹೋದ ವ್ಯಾಪಾರ ಆಗಲಿ ಚೆನ್ನಾಗಿ ನಡೆಯಲು ಶುರು ಮಾಡುತ್ತದೆ. ಬಿಸ್ನೆಸ್ ಮಾಡುವವರಿಗೆ ಉತ್ತಮ ಲಾಭಗಳು ಸಿಗಲಿವೆ. ಬಂದಿರುವಂಥ ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಸೂರ್ಯದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತಿಗೂ ಇರಲಿದೆ. ಒಂದು ವೇಳೆ ಗ್ರಹಣ ಮುಗಿದ ನಂತರ ತುಲಾರಾಶಿಯ ಜನರು ಯಾವುದಾದ್ರೂ ಹೊಸ ವ್ಯಾಪಾರ ಬಿಸ್ನೆಸ್ಗಳನ್ನು ಶುರು ಮಾಡಿದ್ರೆ ಖಂಡಿತವಾಗಿ ಯಶಸ್ಸನ್ನು ಕಾಣ್ತಾರೆ. ಒಂದು ವೇಳೆ ನೀವು ಕನ್ಯಾ ರಾಶಿಯ ಜನರಾಗಿದ್ದರೆ ವಿದೇಶಕ್ಕೆ ಪ್ರಯಾಣ ಮಾಡುವ ಯೋಗ ಕೂಡ ಇಲ್ಲಿದೆ. ರಾಜನೀತಿ ಕ್ಷೇತ್ರದಲ್ಲಿ ನೀವು ಲಾಭಗಳನ್ನು ಕಾಣ್ತೀರಾ. ಸಮಾಜದಲ್ಲಿ ಗೌರವ ಘನತೆ ಕೂಡ ನಿಮಗೆ ಹೆಚ್ಚಾಗಲಿದೆ. ಒಂದು ವೇಳೆ ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹಣ ಹೂಡಿಕೆ ಮಾಡಿದರೆ ಅವು ಮರಳಿ ಸಿಗುತ್ತವೆ. ಒಂದು ವೇಳೆ ಶೇರ್ ಮಾರ್ಕೆಟ್ನಂಥ ವಿಷಯಗಳಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅವುಗಳಲ್ಲೂ ಸಹ ಲಾಭಗಳನ್ನು ಕಾಣ್ತೀರಾ. ಒಂದು ವೇಳೆ ನಿಮ್ಮ ರಾಶಿ ಮೇಷರಾಶಿ ಆಗಿದ್ದರೆ ತುಂಬ ದಿನಗಳಿಂದ ನೌಕರಿ ತಯಾರಿ ನಡೆಸಿದರೆ ಇಲ್ಲಿ ನೀವು ಲಾಭಗಳನ್ನು ಕಾಣ್ತೀರಾ. ಮೇಷರಾಶಿಯ ಜನರಲ್ಲಿ ಈ ಗ್ರಹಣ ಮುಗಿದ ನಂತರ ಒಂದು ಸಕಾರಾತ್ಮಕ ಬದಲಾವಣೆ ಬರ್ತಾ ಇದೆ. ಯಾವ ಸಂಪತ್ತನ್ನು ನೀವು ಖರೀದಿ ಮಾಡಲು ಇಷ್ಟಪಟ್ಟಿರ್ತೀರೋ ಆ ಕನಸು ಪೂರ್ಣ ಆಗಲಿದೆ. ಗ್ರಹಣ ಆದ ನಂತರ ಮೇಷರಾಶಿಯ ಜನರಲ್ಲಿ ಕೆಲವರಿಗೆ ವಿವಾಹ ಆಗಬಹುದು. ಮೇಷರಾಶಿಯ ಜನರಿಗೆ ಗ್ರಹಣ ಆದ ನಂತರ ಆಕಸ್ಮಿಕ ಧನಲಾಭ ಕೂಡ ಆಗುತ್ತದೆ. ಒಂದು ವೇಳೆ ನೀವು ಸಿಂಹರಾಶಿಯ ಜನರಾಗಿದ್ದರೆ ಸೂರ್ಯದೇವರ ಆಶೀರ್ವಾದದಿಂದ ಈ ಗ್ರಹಣದ ನಂತರ ನಿಮ್ಮ ಭಾಗ್ಯ ಪ್ರಬಲಗೊಳ್ಳುತ್ತದೆ. ನಿಮಗೆ ನೌಕರಿ ಕೂಡ ಸಿಗುತ್ತದೆ. ರಾಜನೀತಿ ಕ್ಷೇತ್ರದಲ್ಲಿದ್ದವರಿಗೆ ಲಾಭಗಳು ಆಗುತ್ತವೆ. ಸಮಾಜದಲ್ಲಿ ಗೌರವ ಘನತೆಯನ್ನು ಕಾಣ್ತೀರಾ. ಒಂದು ವೇಳೆ ವಿದೇಶ ಪ್ರಯಾಣ ಮಾಡುವ ಕನಸು ಕಾಣ್ತಾ ಇದ್ದರೆ ಆ ಕನಸು ಕೂಡ ಬೇಗನೆ ಪೂರ್ತಿ ಆಗುತ್ತದೆ. ಒಂದು ವೇಳೆ ನಿಮ್ಮ ರಾಶಿ ಮಿಥುನ ರಾಶಿ ಆಗಿದ್ದರೆ ಸೂರ್ಯದೇವರ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ಇರಲಿದೆ. ಇನ್ಕಮ್ನ ಸೋರ್ಸ್ಗಳು ಕೂಡ ಇಲ್ಲಿ ಹೆಚ್ಚಾಗಲಿವೆ. ಆದಾಯದಲ್ಲಿ ವೃದ್ಧಿಯಾಗಿ ಕಾಣ್ತೀರಾ. ಜಮೀನು ಪ್ರಾಪರ್ಟಿ ವಿಷಯಗಳಲ್ಲಿ ಲಾಭಗಳನ್ನು ಕಾಣ್ತೀರಾ. ಹಿರಿಯರಿಂದ ನಿಮಗೆ ಸಹಾಯ ಸಿಗಲಿದೆ. ಹಲವಾರು ಮಹತ್ವಪೂರ್ಣವಾದ ಕಾರ್ಯಗಳು ಪೂರ್ತಿಯಾಗಲಿವೆ. ಬ್ಯಾಂಕ್ನಿಂದ ಲೋನ್ಗಳು ಸಿಗಬಹುದು. ಪ್ರೀತಿ ಸಂಬಂಧದಲ್ಲಿ ಮಧುರತೆ ಇರುತ್ತದೆ. ಸಮಾಜದಲ್ಲಿ ಗೌರವ ಘನತೆ ಪ್ರತಿಷ್ಠೆ ಹೆಚ್ಚಾಗಲಿದೆ. ಜೀವನ ಸಂಗಾತಿ ಕಡೆಯಿಂದ ಧನ ಪ್ರಾಪ್ತಿಯ ಲಾಭ ಕೂಡ ಸಿಗುತ್ತದೆ. ತುಂಬ ದಿನಗಳಿಂದ ಪೆಂಡಿಂಗ್ ಇರುವಂಥ ಕಾರ್ಯಗಳು ಕೂಡ ಪೂರ್ತಿಯಾಗುತ್ತವೆ. ಸ್ನೇಹಿತರೆ, ನೀವು ಸಹ ನಿಮ್ಮ ರಾಶಿಯ ಸ್ಥಿತಿಯನ್ನು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.